ಯಾವುದೇ ಕಾರಣಕ್ಕೂ ಆಪರೇಷನ್ ಫುಟ್ಪಾತ್ ಅಂತೂ ನಿಲ್ಲೋದೇ ಇಲ್ಲ ಅಂತ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಪ್ರಕರಣ ಏನಾಗ್ತಿದೆಯಲ್ಲ, ಈಗ ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಫುಟ್ಪಾತ್ ಅನ್ನ ನಾವು ನಿಲ್ಲಿಸೋದಿಲ್ಲ, ಮುಂದುವರಿಸ್ತೇವೆ. ಜಿಬಿಎ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ. ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಂದಿನಿಂದಲೇ ರಸ್ತೆ ಅನಾಥ ವಾಹನಗಳೇನಿದೆಯಲ್ಲ ಇದನ್ನ ತೆರವು ಮಾಡುವಂತ ಕೆಲಸ ಆಗುತ್ತೆ. ಅಡ್ಡ ದಿಡ್ಡಿಯಾಗಿ ಪಾರ್ಕಿಂಗ್ ನಲ್ಲಿ ಈ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ದಿನಗಟ್ಟಲೆ ರಸ್ತೆಯಲ್ಲೇ ಬಿದ್ದಿರುವಂತ ವಾಹನಗಳನ್ನ ಈಗ ಆಪರೇಷನ್ ಮೂಲಕ ತೆರವು ಮಾಡ್ತಾರೆ. ಜಿಬಿಎ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ಕಾರ್ಯಾಚರಣೆಗೆ ಮುಂದಾಗ್ತಿರೋದು. ಯಾವುದೇ ಕಾರಣಕ್ಕೂ ಕೂಡ ಈ ಆಪರೇಷನ್ ನಿಲ್ಲೋದಿಲ್ಲ. ಮೊನ್ನೆಯಷ್ಟೇ ಜಿಬಿಎ ಮುಖ್ಯ ಆಯುಕ್ತರನ್ನ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನಾ ಮಾಡಿ ಮೀಟ್ ಆದ ಸಂದರ್ಭದಲ್ಲಿ ತೆರವು ಮಾಡ್ತೀವಿ ಅಂದಿದ್ರು. ಅದೊಂದು ಪ್ರಕರಣ. ನಂತರದಲ್ಲಿ ಈಗ ಯಾವುದೇ ಕಾರಣಕ್ಕೂ ಕೂಡ ನಾವು ಫುಟ್ಪಾತ್ ಒತ್ತುವರಿ ಮಾಡೋದನ್ನ ನಿಲ್ಲಿಸೋದಿಲ್ಲ, ನಾವು ಕಾರ್ಯಾಚರಣೆ ಮುಂದುವರಿತಂದ್ರು. ಸುಮಾರು ಒಂದು 450 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೆರವು ಮಾಡೋ ಕೆಲಸ ಆಯಿತು. ಇವಿಷ್ಟು ಒಂದು ಕಡೆಯ ಕಾರ್ಯಾಚರಣೆ ಆದರೆ ಇವತ್ತಿನಿಂದ ರಸ್ತೆ, ಪ್ರಮುಖ ಸಾರ್ವಜನಿಕ ಸ್ಥಳ, ಫುಟ್ಪಾತ್ ಹತ್ರ ಯಾರ್ಯಾರು ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಿ ಧೂಳು ಹಿಡಿದು ಹೋಗಿ ಅದನ್ನು ತೆರವು ಮಾಡದೆ ಅನೇಕ ತಿಂಗಳು ವರ್ಷದಿಂದ ಹಂಗಂಗೆ ಪಾರ್ಕ್ ಮಾಡಿದ್ರಲ್ಲ ಅಂತ ವಾಹನಗಳನ್ನ ತೆರವು ಮಾಡೋದಕ್ಕೂ ಕೂಡ ಸದ್ಯ ನಗರಾಭಿವೃದ್ಧಿ ಸಚಿವರು ಜೊತೆಯಲ್ಲಿ ಜಿಬಿಎ ವ್ಯಾಪ್ತಿಯ ಅಧಿಕಾರಿಗಳು ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂತ ವಾಹನಗಳನ್ನ ಎತ್ತಂಗಡಿ ಮಾಡೋ ಕೆಲಸ ಆಗುತ್ತೆ. ಸದ್ಯ ಗುರುತು ಸಿಗದಂತ 1581 ಅನಾಥ ವಾಹನಗಳು ಬೆಂಗಳೂರಿನಲ್ಲಿ ಪಾರ್ಕ್ ಆಗಿರೋದು ಗೊತ್ತಾಗಿದೆ. ಅನಾಥ ವಾಹನಗಳಿಗೆ ಸದ್ಯ ಒಂದು ವಾರದ ಮಟ್ಟಿಗೆ ಒಂದು ನೋಟಿಸ್ ಜಾರಿಯಾಗಿದೆ. ನೋಟಿಸು ಕೊಟ್ಟರು ವೆಹಿಕಲ್ ಅನ್ನ ತೆಗೆಯದೇ ಇದ್ರೆ ಟೋಯಿಂಗ್ ಆಗುವುದು ಪಕ್ಕಾ. ಇಲ್ಲಿ ಸದ್ಯ ಏನ್ ಮಾಡ್ತಾರೆ ಕೇಳಿದ್ರಿ, 1581 ವಾಹನಗಳನ್ನ ಈಗ ನೋಡಿದ್ದಾರೆ, ಪತ್ತೆ ಹಚ್ಚಿದ್ದಾರೆ ರೋಡ್ ಪಕ್ಕ ಪಾರ್ಕಿಂಗ್ ಆಗೋದು ಅಂತ. ಇವತ್ತು ಅಂದ್ರೆ ಅಧಿಕೃತವಾಗಿ ಮೊದಲ ಹೆಜ್ಜೆ ಏನ್ ಕೇಳಿದ್ರೆ, ಆ ವಾಹನ ಎಲ್ಲಿ ಪಾರ್ಕಿಂಗ್ ಆಗುತ್ತೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ, ಅದುವೇ ನೋಟಿಸ್. 1 ವಾರಗಳ ಕಾಲ ಅವಕಾಶ ಇರುತ್ತೆ. ಬಂದು ನಮ್ ಗಾಡಿ ಇದು ಅಂತ ಕ್ಲೈಮ್ ಮಾಡಿಬಿಟ್ಟು ಆ ವಾಹನಕ್ಕೆ ಸಂಬಂಧಪಟ್ಟಂತೆ ಯಾರು ಮಾಲೀಕರಿರ್ತಾರೆ ಅವ್ರು ಬರಬೇಕಾಗತ್ತೆ. ಒಂದು ವೇಳೆ ನೋಟಿಸ್ ಅಂಟಿಸಿಯೂ ಕೂಡ ಯಾರೂ ಬಂದಿಲ್ಲ ಅಂತಂದ್ರೆ ಸೀದಾ ಏನಿಲ್ಲ, ಟೋಯಿಂಗ್ ಮಾಡ್ಕೊಂಡು ಆ ಗಾಡಿ ತಗೊಂಡು ಹೋಗ್ತಾರೆ, ಬಹಿರಂಗವಾಗಿ ಹರಾಜು ಮಾಡ್ತಾರೆ. ಇಲ್ಲದೇ ಇದ್ರೆ ಈ ವಾಹನ ಯಾರು ಪಾರ್ಕಿಂಗ್ ಮಾಡಿದ್ದಾರೆ ಅವರೆಲ್ಲ ಹಣ ಕೊಟ್ಟು ಬಿಡುಗಡೆ ಮಾಡಿಸ್ಕೋಬೇಕಾದಂಥ ಕೆಲಸ, ಖರ್ಚಿಗಿರ್ಚೆಲ್ಲ ಇವ್ರದ್ದೇ, ಯಾರು ಮಾಲೀಕರು ಪಾರ್ಕ್ ಮಾಡಿದ್ರು. ಒಂದು ವೇಳೆ ನೋಟಿಸ್ ಆಗಿ 1 ವಾರ ಕಳೆದ್ರೂ ಕೂಡ ಯಾರೂ ನಮ್ಮ ಗಾಡಿ ಅಂತ ಕ್ಲೈಮ್ ಮಾಡಿಲ್ಲ, ಹಾಗೆ ಬೀದಿ ಬದಿಯಲ್ಲಿದ್ರೆ ಎತ್ತಾಕೊಂಡು ಹೋಗ್ತಾರೆ, ಹರಾಜು ಮಾಡ್ತಾರೆ, ಸರ್ಕಾರ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಒಂದು ಕಟ್ಟುನಿಟ್ಟಿಗೆ ಈಗ ಮುಂದಾಗಿದ್ದಾರೆ. ಅಂದರೆ ಬೆಂಗಳೂರು ಜನ ನೆಮ್ಮದಿಯಾಗಿರಬೇಕು. ಯಾಕಂತಂದ್ರೆ ನಿಮ್ಮ ಗಾಡಿ ಇದ್ದರೆ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ, ಅದನ್ನು ಬಿಟ್ಟು ರೋಡಲ್ಲಿ ನಿಲ್ಲಿಸೋದಕ್ಕೆ ಅದೇನು ಗುಜರಿ ಜಾಗನ ಅಂತ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಶ್ನೆ ಎತ್ತಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಈಗ ರೌಂಡ್ಸ್ ಹೊಡಿತಿದ್ದಾರೆ, ಪ್ರವಾಸ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಮಾಡಿದ್ದಾರೆ. ಬೆಂಗಳೂರು ಮಿನಿಸ್ಟರ್ ಇದ್ದಾಗಲೇ ಈ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲ ಶಾಸಕರು, ಬೀದಿ ಬದಿ ವ್ಯಾಪಾರಿಗಳ ಜೊತೆಯಲ್ಲಿ ನಾವು ಸಭೆ ಮಾಡಿದ್ವಿ. ಮೈತ್ರಿ ಶಾಸಕರಿಂದಲೂ ಕೂಡ ಫುಟ್ಪಾತ್ ತೆರವಿಗೆ ಒತ್ತಾಯವಿತ್ತು. ನಿಗದಿ ಮಾಡಿದ ರಸ್ತೆಯಲ್ಲೇ ವ್ಯಾಪಾರಿಗಳು ಅಂಗಡಿಯನ್ನ ಇಟ್ಕೊಳ್ಳಿ, ಅದಕ್ಕೇನು ಅಭ್ಯಂತರಗಳಿಲ್ಲ, ನಾವೇನು ತೊಂದರೆ ಮಾಡ್ತಿಲ್ಲ. ಮುಖ್ಯ ರಸ್ತೆಯಲ್ಲಷ್ಟೇ ಅವಕಾಶ ಇಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ಈ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ನಾವೆಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋಣ. ಮೈತ್ರಿ ಶಾಸಕರಿಂದಲೂ ಕೂಡ ಫುಟ್ಪಾತ್ ತೆರವಿಗೆ ಒತ್ತಾಯ ಇತ್ತು. ನಿಗದಿ ಮಾಡಿದಂಥ ರಸ್ತೆಯಲ್ಲೇ ವ್ಯಾಪಾರಿಗಳು ಅಂಗಡಿ ಇಟ್ಕೊಳ್ಳಿ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಇಟ್ಕೊಳ್ಳೋದು ಬೇಡ, ನಾವೇನು ತೊಂದರೆ ಮಾಡ್ತಿಲ್ಲ ಇವರಿಗೆ. ಮೇನ್ ರೋಡ್ಗಳ ವ್ಯಾಪ್ತಿಯಲ್ಲಿ ಮಾತ್ರ ಇವರು ಅಂಗಡಿ ಎಲ್ಲ ಇಟ್ಕೊಳ್ಳಂಗಿಲ್ಲ. ಮುಖ್ಯ ರಸ್ತೆ ವ್ಯಾಪಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಕೃಷ್ಣ ಬೈರೇಗೌಡರು ಕೂಡ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗಾಗಿ ಅವರೊಬ್ಬರ ಮೇಲಷ್ಟೇಗೆಲ್ಲ ಎಲ್ಲರೂ ಕೂಡ ಜವಾಬ್ದಾರಿಯನ್ನ ಒದಗಿಸಬೇಕು ಅಂತ ಸಿಎಂ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅವನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟ ಅಭಿಪ್ರಾಯ ಆಗಿತ್ತು. 3 ಪಕ್ಷದವ್ರಿಗೂ ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಅದೇ ಅವರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡ್ತಿದ್ದೆ, ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತ ಹೇಳಿ ಕೆಲವೆಲ್ಲ ಸರ್ವೆ ಮಾಡ್ತಿದ್ದೇವೆ. ಒಂದು 30,000 ಜನ ಕಳ್ಳ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ದ್ವಿಚಕ್ರ ವಾಹನಗಳನ್ನ
ದೊಡ್ಡ ಕಾಲೇಜ್ ಎಲ್ಲ ವಾಹನಗಳನ್ನೆಲ್ಲ ತರ್ತಾ ನೋಡಿದ್ದೇನೆ. ಅದು ಕೃಷ್ಣ ಬರೀಬೇಕು ಮಾಡ್ತಾರೆ, ಹೇಳಿದ್ದೀನಿ ನಾನು. ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿರ್ತಾರೆ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ, ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಬೀದಿ ವ್ಯಾಪಾರಿಗಳು ಇರಬೇಕು, ಆದ್ರೆ ಹಂಗಂತ ಮೇನ್ ರೋಡಲ್ಲಿ ಹಾಕೊಂಡು ಕವರ್ ಹಾಕೊಂಡು ಮಾಡಕ್ಕೆಲ್ಲ ಆಗಲ್ಲ. ಯಾಕೆಂದೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ನಮಗೆ ಡೈರೆಕ್ಷನ್ಸ್ ಇದೆ. ಕೋರ್ಟ್ ಪಾಲನೆನೂ ಮಾಡಬೇಕು, ಜನರ ಅಭಿಪ್ರಾಯನೂ ಕೇಳಬೇಕು. ಅದಕ್ಕೆ ನಾವು ಈ ತೀರ್ಮಾನ ಮಾಡ್ತಾ ಇದ್ವಿ. ಮುಂದಕ್ಕೆಲ್ಲ ಸ್ವಲ್ಪ ಕೆಲವ್ರಿಗೆ ಕಠಿಣವಾದಂತ ತೀರ್ಮಾನ ಆಗ್ತದೆ. ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಬಿಟ್ಟಿದ್ದಾರೆ, ಅಂದ್ರೆ ಬೀಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದ್ರೂ ಜನ ಅವರ ಗಾಡಿಗಳನ್ನ ಬೆಂಗಳೂರಿನಲ್ಲೂ ಒಂದು ಕಡೆ ಜೆಸಿಬಿಗಳು ಸದ್ದು ಮಾಡ್ತಾ ಇದ್ರೆ, ಅಥ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಜೆಸಿಬಿ ಗರ್ಜನೆಯನ್ನ ಶುರು ಮಾಡಿಕೊಂಡಿದೆ. ಅಲ್ಲೂ ಕೂಡ ಫುಟ್ಪಾತ್ ವ್ಯಾಪಾರಿಗಳಿಗೆ ಮೈಸೂರು ಪಾಲಿಕೆ ಒಂದು ಶಾಕ್ ಕೊಟ್ಟಿದೆ. 30ಕ್ಕೂ ಹೆಚ್ಚು ಬೀದಿ ಬದಿಯ ಅಂಗಡಿಗಳನ್ನ ನೆಲಸಮ ಮಾಡಲಾಗಿದೆ. ಮಹಾನಗರ ಪಾಲಿಕೆ ವಲಯದ 5ರಲ್ಲಿ ಬಿರುಸಿನ ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಿದೆ. ಒಂದು 30ಕ್ಕೂ ಹೆಚ್ಚು ಬೀದಿ ಬದಿಯ ಅಂಗಡಿಗಳನ್ನ ನೆಲಸಮ ಮಾಡಿದ್ದಾರೆ. ಯಾರ್ಯಾರು ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ರು ಅದನ್ನು ತೆರವು ಮಾಡುವಂತ ಕೆಲಸಗಳಾಗ್ತಿದೆ. ಮಹಾನಗರ ಪಾಲಿಕೆಯ ವಲಯ 5ರಲ್ಲಿ ಆಗ್ತಿರುವಂತ ಒಂದು ಬಿರುಸಿನ ಚಟುವಟಿಕೆಗಳು. ಈ KRS ರಸ್ತೆಯ ಅನಧಿಕೃತ ಅಂಗಡಿಗಳ ಆಪರೇಷನ್ ಮಾಡಿ ಅದನ್ನ ತೆಗೆಸ್ತಿದ್ದಾರೆ. ಪೆಟ್ಟಿಗೆ ಅಂಗಡಿ, ಶೆಡ್ಗಳನ್ನು ಇಟ್ಕೊಂಡಿರ್ತಾರಲ್ಲ ಚಿಕ್ಕ ಚಿಕ್ಕದಾಗೆಲ್ಲ, ಅವೆಲ್ಲವನ್ನ JCBಗೆ ಆಹುತಿ ಆಗ್ತಿದೆ. ಹಾಗಾಗಿ ಸಾರ್ವಜನಿಕರ ಮುಕ್ತ ಸಂಚಾರಕ್ಕಾಗಿ ರಸ್ತೆಯನ್ನ ಕ್ಲಿಯರ್ ಮಾಡೋ ಕೆಲಸ ಇನ್ನು ಬೆಂಗಳೂರಿನಲ್ಲಿ ಶುರುವಾಗ್ತಿದ್ದಂತೆ ಮೈಸೂರಿನಲ್ಲೂ ಕೂಡ ಪಾಲಿಕೆಯ ಅಧಿಕಾರಿಗಳು ಫೀಲ್ಡ್ಗಿಳಿದು ಫುಟ್ಪಾತ್ ಅನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ.